Hello everyone, I am Santosh. Today we are going to discuss the very important topic in DBMS, that is about join operations. ಆಲ್ರೆಡಿ ನಾವು ಜಾಯ್ನಿಂಗ್ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಅದರಲ್ಲಿ ಒನ್ ಆಫ್ ದಿ ಜಾಯಿನ್ ಟೈಪ್ ವಿ ಹ್ಯಾವ್ ಡಿಸ್ಕಸ್ಡ್ ಅದ್ಯಾವುದು ಇನ್ನರ್ ಜಾಯಿನ್. ಇನ್ನರ್ ಜಾಯಿನ್ ಒಳಗಡೆ ವಿ ಹ್ಯಾವ್ ಸಮ್ ಟೈಪ್ಸ್. ಆ್ಯಕ್ಚುಲಿ ಇನ್ನರ್ ಜಾಯಿನ್ ಅಂದರೆ ಏನು, ಯಾವ ಡೇಟಾ ಮ್ಯಾಚ್ ಆಗ್ತಾ ಇರ್ತಾವೋ ಅಥವಾ ಯಾವ ರೋಸ್ ಎರಡು ಟೇಬಲಲ್ಲಿ ಮ್ಯಾಚ್ ಆಗ್ತಾ ಇರ್ತವೋ ಆ ಡೇಟಾ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಅದಕ್ಕೆ ಇನ್ನರ್ ಜಾಯಿನ್ ಅಂತ ಕರಿತೀವಿ. ಯಾವ ಡೇಟಾ ಎರಡು ಟೇಬಲಲ್ಲಿ ಮ್ಯಾಚ್ ಆಗ್ತಾ ಇರಂಗಿಲ್ವೋ ಅದಕ್ಕೆ ನಾವು ಔಟರ್ ಜಾಯಿನ್ ಅಂತೀವಿ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ಆ್ಯಂಡ್ ಇನ್ನರ್ ಜಾಯಿನ್ ಒಳಗಡೆ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಇಕ್ವಿ ಜಾಯಿನ್. ಇವತ್ತು ನಾವು ಇಕ್ವಿ ಜಾಯಿನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ವೆರಿ ಸಿಂಪಲ್. ಇಕ್ವಿಜಾಯಿನ್ ಈಸ್ ಒನ್ ಆಫ್ ದಿ ಟೈಪ್ ಆಫ್ ಇನ್ನರ್ ಜಾಯಿನ್. ಇಕ್ವಿಜಾಯಿನ್ ಅನ್ನೋದು ಇನ್ನರ್ ಜಾಯಿನ್, ಯಾಕಂದರೆ ಅಲ್ಲಿ ಕೂಡ ಮ್ಯಾಚಿಂಗ್ ರೆಕಾರ್ಡ್ಸ್ ಮಾತ್ರ ಡಿಸ್ಪ್ಲೇ ಆಗ್ತವೆ. ಬಟ್ ಇಲ್ಲಿ ಹೆಂಗೆ ಮ್ಯಾಚ್ ಮಾಡ್ತಾರೆ ಅಂದರೆ ಮ್ಯಾಚ್ ಮಾಡ್ತಾರೆ ಅಂದರೆ ಯೂಸಿಂಗ್ ಈಕ್ವಾಲಿಟಿ ಆಪರೇಟರ್. ಈಕ್ವಲ್ ಇದ್ದರೆ ಅಷ್ಟೇ ಡಿಸ್ಪ್ಲೇ ಮಾಡಿರಿ, ಈಕ್ವಲ್ ಇಲ್ಲ ಅಂದರೆ ಡಿಸ್ಪ್ಲೇ ಮಾಡಬೇಡ್ರಿ. ಓನ್ಲಿ using equality condition. That's why it is called as equijoin. Equijoin joins tables where values are equal. ವ್ಯಾಲ್ಯೂಸ್ ಈಕ್ವಲ್ ಎಲ್ಲಿರ್ತಾವೋ ಅವು ಜಾಯಿನ್ ಆಗ್ತವೆ. ಈಕ್ವಲ್ ಇರಲಿಲ್ಲ ಅಂದರೆ ಜಾಯಿನ್ ಆಗೋದಿಲ್ಲ. ಇನ್ನರ್ ಜಾಯಿನ್ ಒಳಗಡೆನೂ ಅದನ್ನೇ ಹೇಳಿದ್ವಿ. ಬಟ್ ಈಕ್ವಾಲಿಟಿ ಆಪರೇಟರ್ ಬಿಟ್ಟು ಬೇರೆ ಆಪರೇಟರ್ ಕೂಡ ನೀವು ಯೂಸ್ ಮಾಡ್ಬೋದು, ಅದು ಇಕ್ವಿಜಾಯಿನ್ ಅಲ್ಲ. ಓಕೆ, ಐ ವಿಲ್ ರೈಟ್ ಅಬೌಟ್ ಇಕ್ವಿಜಾಯಿನ್. ಇಕ್ವಿಜಾಯಿನ್ ಈಸ್ ಎ ಟೈಪ್ ಆಫ್ ಇನ್ನರ್ ಜಾಯಿನ್. ಮೊದಲು ಅದೊಂದು ಇನ್ನರ್ ಜಾಯಿನ್. ಯಾಕೆ? ಇಟ್ ಆಲ್ಸೋ ಶೋಸ್ ಅಸ್ ದಿ ಮ್ಯಾಚಿಂಗ್ ಡೇಟಾ. ಎರಡು ಟೇಬಲಲ್ಲಿ ಎರಡು ಟೇಬಲ್ ಜಾಯಿನ್ ಮಾಡಬೇಕಂದ್ರೆ ಅದರಲ್ಲಿ ಯಾವ್ಯಾವ ಮ್ಯಾಚ್ ಆಗ್ತಾವೋ ಅದೇ ಡೇಟಾ ಇಲ್ಲಿ ತೋರಿಸ್ತಾರೆ. ಓಕೆ, ಇನ್ನರ್ ಜಾಯಿನ್ ಇನ್ ವಿಚ್ rows from two tables are joined ಅಥವಾ combined, and you must know that why we are doing joining ಯಾಕೆ ಮಾಡ್ತೀವಿ ನಾವು? ಒಂದು ಇನ್ಫಾರ್ಮೇಷನ್ ಒಂದು ಟೇಬಲಲ್ಲಿ ಇರುತ್ತೆ, ಇನ್ನೊಂದು ಇನ್ಫಾರ್ಮೇಷನ್ ಇನ್ನೊಂದು ಟೇಬಲಲ್ಲಿ ಇರುತ್ತೆ. ನಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಂದರೆ ಜಾಯಿನ್ ಮಾಡಲೇಬೇಕು. ಓಕೆ, ಆರ್ ಕಂಬೈನ್ಡ್ ಯೂಸಿಂಗ್ ದಿ ಈಕ್ವಾಲಿಟಿ ಕಂಡೀಷನ್. ಈಕ್ವಾಲಿಟಿ ಕಂಡೀಷನ್ ಯೂಸ್ ಮಾಡಿಕೊಂಡೆ ಜಾಯಿನ್ ಮಾಡಬೇಕು. ಬಿಟ್ವೀನ್ ಕಾಮನ್ ಅಟ್ರಿಬ್ಯೂಟ್ಸ್. ಎರಡು ಟೇಬಲಲ್ಲಿ ಯಾವುದು ಕಾಮನ್ ಅಟ್ರಿಬ್ಯೂಟ್ ಇರುತ್ತೋ ಅದನ್ನೇ ಯೂಸ್ ಮಾಡಿಕೊಂಡು, ಆ್ಯಂಡ್ ಎರಡೂದ್ರಲ್ಲೂ ಯಾವ ಡೇಟಾ ಈಕ್ವಲ್ ಇರುತ್ತೋ ಅದನ್ನು ನಾವು ಜಾಯಿನ್ ಮಾಡ್ತೀವಿ. ಬಟ್ ಇಟ್ ವೆರಿ ಸಿಂಪಲ್. ಇಟ್ ಈಸ್ ಇನ್ನರ್ ಜಾಯಿನ್ ಆ್ಯಂಡ್ ಇಟ್ ಯೂಸಸ್ ಈಕ್ವಲ್ ಕಂಡೀಷನ್. ಇಷ್ಟು ಬರೆದ್ರೆ ಸಾಕು. ಆ್ಯಂಡ್ ಇಟ್ ಗಿವ್ಸ್ ಓನ್ಲಿ ಮ್ಯಾಚಿಂಗ್ ರೆಕಾರ್ಡ್ಸ್. ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ಇನ್ನರ್ ಜಾಯಿನ್. ಇನ್ನರ್ ಜಾಯಿನ್ ಅಂದರೆ ಮ್ಯಾಚಿಂಗ್ ರೆಕಾರ್ಡ್ಸ್. ಔಟರ್ ಜಾಯಿನ್ ಅಂದ್ರೆ ಏನು? ಮ್ಯಾಚ್ ಆಗಲಾರ್ದು ರೆಕಾರ್ಡ್ಸ್. ಭಾಳ ಸಿಂಪಲ್ ವೇನಲ್ಲಿ ಹೇಳ್ತೀನಿ ನೋಡ್ರಿ. ಒಂದು ಯಾವುದೋ ಫಂಕ್ಷನ್ ಇದೆ, ನೀವು ಯಾರಿಗೂ ಇನ್ವೈಟ್ ಮಾಡಿರಿ. ನೀವು ಇನ್ವೈಟ್ ಮಾಡಿದವರೆಲ್ಲರೂ ಆ ಫಂಕ್ಷನ್ಗೆ ಬಂದರೆ ಅದೇನು? ಮ್ಯಾಚಿಂಗ್ ಡೇಟಾ. ಇನ್ವೈಟ್ ಮಾಡಲಾರ್ದವರು ಫಂಕ್ಷನ್ಗೆ ಬಂದರೆ ನಾನ್ ಮ್ಯಾಚಿಂಗ್ ಡೇಟಾ. ಬಟ್ ಇಟ್ ಮ್ಯಾಚಿಂಗ್ ಡೇಟಾಗೆ ಇನ್ನರ್ ಜಾಯಿನ್ ಅಂತಾರೆ, ನಾನ್ ಮ್ಯಾಚಿಂಗ್ ಡೇಟಾಗೆ ಔಟರ್ ಜಾಯಿನ್ ಅಂತಾರೆ. ಗಾಟ್ ಇಟ್? ಇದನ್ನು ನಾವು ಮತ್ತೆ ನೆಕ್ಸ್ಟ್ ಸ್ಟಡಿ ಮಾಡೋಣ. ಓಕೆ, ಇಟ್ ಗಿವ್ಸ್ ಓನ್ಲಿ ಮ್ಯಾಚಿಂಗ್ ರೆಕಾರ್ಡ್ಸ್. That's why it is called inner join. Matching records
ಫ್ರಾಮ್ ಬೋತ್ ದ ಟೇಬಲ್ಸ್. ಫ್ರಾಮ್ ಬೋತ್ ದ ಟೇಬಲ್ಸ್. ಎರಡು ಟೇಬಲಲ್ಲಿ ಯಾವ ಡೇಟಾ ಮ್ಯಾಚ್ ಆಗ್ತಾ ಇರುತ್ತೋ, ಯಾವ ರೋ ಮ್ಯಾಚ್ ಆಗ್ತಾ ಇರುತ್ತೋ ಅದನ್ನು ಮಾತ್ರ ಇಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಆ್ಯಂಡ್ ರೋಸ್ ವಿತ್ ನೋ ಮ್ಯಾಚ್. ರೋಸ್ ವಿತ್ ನೋ ಮ್ಯಾಚ್ ಅಂದರೆ ಯಾವ ಮ್ಯಾಚ್ ಆಗಂಗಿಲ್ವೋ, ಆರ್ ಎಕ್ಸ್ಕ್ಲೂಡೆಡ್ ಆರ್ ರಿಮೂವ್ಡ್. ಮ್ಯಾಚ್ ಆಗ್ಲಾರ ಡೇಟಾ ಇಲ್ಲಿ ಡಿಸ್ಪ್ಲೇ ಆಗೋದಿಲ್ಲ. ನೋಡಿ, ಇನ್ನರ್ ಜಾಯಿನ್ ಅಲೋಸ್ ಎನಿ ಕಂಪ್ಯಾರಿಸನ್. ಯಾವ ಬೇಕಾದ ವೇನಲ್ಲಿ ಕಂಪೇರ್ ಮಾಡಿ ಮ್ಯಾಚ್ ಮಾಡ್ಬೋದು ಇನ್ನರ್ ಜಾಯಿನಲ್ಲಿ. ಬಟ್ ಇಕ್ವಿ ಜಾಯಿನ್ ಅಲೋಸ್ ಓನ್ಲಿ ಈಕ್ವಾಲಿಟಿ ಕಂಪ್ಯಾರಿಸನ್. ಓಕೆ, ಅದಕ್ಕೆ ಸಿಂಪಲ್ ಒಂದು ಎಕ್ಸಾಂಪಲ್ ನೋಡೋಣ. ಓಕೆ, ಲೆಟ್ ಅಸ್ ಟೇಕ್ 2 tables because we are going to ಜಾಯಿನ್ ಮಾಡಬೇಕಂದ್ರೆ 2 ಟೇಬಲ್ ನಮಗೆ ಬೇಕೇ ಬೇಕು. ಏನು ಮಾಡೋಣ, ಒಂದು ಟೇಬಲಲ್ಲಿ ಒಂದು ಇನ್ಫಾರ್ಮೇಷನ್ ಸ್ಟೋರ್ ಮಾಡೋಣ. ಲೈಕ್ ಸ್ಟೂಡೆಂಟ್ ಡೇಟಾ ಏನಿರುತ್ತೆ, ಸ್ಟೂಡೆಂಟ್ ID ಆ್ಯಂಡ್ ನೇಮ್ ಇದೆ ಅಂತ ತಿಳ್ಕೊಳ್ಳಿ. ಅದೇ ಥರ ವಿ ಹ್ಯಾವ್ ಕೋರ್ಸ್ ಡೇಟಾ. ಕೋರ್ಸಲ್ಲಿ ಏನೇನಿರುತ್ತೆ, ಕೋರ್ಸ್ ID ಮತ್ತು ಕೋರ್ಸ್ ನೇಮ್. ಇವೆರಡು ಬೇರೆ ಬೇರೆ ಟೇಬಲ್ಸ್. ಇವೆರಡನ್ನು ನಾವು ಜಾಯಿನ್ ಮಾಡಬೇಕು. ಸ್ಟೂಡೆಂಟ್ ಟೇಬಲಲ್ಲಿ ಸ್ಟೂಡೆಂಟ್ ID, ಇಬ್ಬರು ಸ್ಟೂಡೆಂಟ್ಸ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ಒಂದೇ ಸ್ಟೂಡೆಂಟ್ ID 1 ಅಂತ ಬರೆದಿದ್ದೀನಿ. ಅವ್ರು ಯಾರು, ಅಮಿತ್ ಈಸ್ ದ ನೇಮ್ ಆ್ಯಂಡ್ ಸಂತೋಷ್ ಈಸ್ ಅನದರ್ ಸ್ಟೂಡೆಂಟ್. ಆ್ಯಂಡ್ ದೇರ್ ಆರ್ 3 ಕೋರ್ಸಸ್ ಅಂತ ತಿಳ್ಕೊಳ್ಳಿ. ಒಂದೇ ಕೋರ್ಸ್ ID 11 ಅಂತ ಬರೆದಿದ್ದೀನಿ. AI ಈಸ್ ದಿ ಫಸ್ಟ್ ಕೋರ್ಸ್ ಆ್ಯಂಡ್ ವಿ ಹ್ಯಾವ್ ಅನದರ್ ಕೋರ್ಸ್, ಅದಕ್ಕೆ ID 22 ಅಂತ ಕೊಟ್ಟಿದ್ದೀನಿ. ಇನ್ನೊಂದು ಕೋರ್ಸ್ ಇದೆ ಪೈಥಾನ್, ಅದರ ಕೋರ್ಸ್ ID 33 ಅಂತ ಕೊಟ್ಟಿದ್ದೀನಿ. ಓಕೆ, ಇದೊಂದು ಟೇಬಲ್, ಇದೊಂದು ಅನದರ್ ಟೇಬಲ್. ಓಕೆ, ಈಗ ಎರಡು ಟೇಬಲ್ ಜಾಯಿನ್ ಆಗಬೇಕಂದ್ರೆ ನಾವು ಪ್ರೈಮರಿ ಕೀ ಫಾರಿನ್ ಕೀ ಕಾನ್ಸೆಪ್ಟ್ ಯೂಸ್ ಮಾಡಲೇಬೇಕು. ಇದರಲ್ಲಿ ಪ್ರೈಮರಿ ಕೀ ಯಾವುದು ಅಂದರೆ ನಾನ್ ರಿಪೀಟೇಬಲ್ ಅಥವಾ ಯುನೀಕ್ ಯಾವುದು, ಸ್ಟೂಡೆಂಟ್ ID. ಇದರಲ್ಲಿ CID ಕೋರ್ಸ್ ID ಈಸ್ ದಿ ಪ್ರೈಮರಿ ಕೀ. ಓಕೆ, ಈಗ ಯಾವ ಸ್ಟೂಡೆಂಟು ಯಾವ ಕೋರ್ಸ್ ಜಾಯಿನ್ ಆಗಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಫಾರಿನ್ ಕೀನ ತಗೋಬೇಕು. ಕೋರ್ಸಲ್ಲಿ ಯಾವುದು ಪ್ರೈಮರಿ ಕೀ ಇದೆಯೋ ಅದನ್ನು ಸ್ಟೂಡೆಂಟಲ್ಲಿ ನಾನು ಫಾರಿನ್ ಕೀ ಆಗಿ ತೊಗೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ. CID ಅಮಿತ್ ಅವರು DBMS ಕೋರ್ಸ್ ತೊಗೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ. ಅದಕ್ಕೆ ಹೆಂಗೆ ಬರೀಬೇಕು, 22. ಸಂತೋಷ್ ಅವರು AI ಕೋರ್ಸ್ ತೊಗೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ, ಅದನ್ನು 11 ಅಂತ ಬರೀಬೇಕು. ಓಕೆ, ವಿ ಹ್ಯಾವ್ 2 tables ಲೈಕ್ ದಿಸ್. ಗಾಟ್ ಇಟ್? ಒಂದು ಇನ್ಫಾರ್ಮೇಷನ್ ಒಂದು ಟೇಬಲಲ್ಲಿದೆ, ಇನ್ನೊಂದು ಇನ್ಫಾರ್ಮೇಷನ್ ಇನ್ನೊಂದು ಟೇಬಲಲ್ಲಿದೆ. ಈಗ ನಾವು ಜಾಯಿನ್ ಮಾಡ್ಬೋದು. ಜಾಯಿನ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಪಡ್ಕೋಬೋದು. ಕಂಪ್ಲೀಟ್ ಹೋಲ್ ಇನ್ಫಾರ್ಮೇಷನ್ ಅಂದ್ರೇನು, ಯಾವ ಸ್ಟೂಡೆಂಟು, ಅವ್ರ ID ಏನು, ಅವ್ರ ಹೆಸರೇನು, ಅವ್ರು ಯಾವ ಕೋರ್ಸ್ ಜಾಯಿನ್ ಆಗಿದ್ದಾರೆ, ಅದನ್ನೆಲ್ಲ ನೀವು ಡಿಸ್ಪ್ಲೇ ಮಾಡ್ಬೋದು ಬೈ ಯೂಸಿಂಗ್ ಜಾಯ್ನಿಂಗ್. ಓಕೆ, ಇಲ್ಲಿ ಕಾಮನ್ ಎಟ್ರಿಬ್ಯೂಟ್ ಯಾವುದು, ಒಂದು ಕಾಮನ್ ಎಟ್ರಿಬ್ಯೂಟ್ ಇರಲೇಬೇಕು ವೆನ್ ಎವರ್ ಯು ಆರ್ ಗೋಯಿಂಗ್ ಟು ಜಾಯಿನ್. ಹಿಯರ್ ಐ ವಿಲ್ ರೈಟ್, ಹಿಯರ್ we have a common attribute. We have a common attribute. ಕಾಮನ್ ಅಟ್ರಿಬ್ಯೂಟ್ ಯಾವುದು, ಕೋರ್ಸ್ ID. ಎರಡೂದರಲ್ಲಿ ಕಾಮನ್ ಆಗಿರೋ ಅಟ್ರಿಬ್ಯೂಟ್ ಯಾವುದು, ಕೋರ್ಸ್ ID. ಕಾಲಮ್ ಯಾವುದು, ಕೋರ್ಸ್ ID. ಇನ್ ಬೋತ್ ಟೇಬಲ್ಸ್, so that we can join. Now we can join. ಈಗ ನಾವು ಜಾಯಿನ್ ಮಾಡ್ಬೋದಲ್ಲ, ಬಿಕಾಸ್ ವಿ ಹ್ಯಾವ್ ಕಾಮನ್ ಅಟ್ರಿಬ್ಯೂಟ್. ಹಾಗಂದ್ರೆ ಜಾಯಿನ್ ಮಾಡುವಾಗ ಎಂಥವು ಜಾಯಿನ್ ಆಗ್ತವೆ ಇಲ್ಲಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಯಾವ್ಯಾವ ಈಕ್ವಲ್ ಇದಾವೋ ಅವಷ್ಟೇ ಜಾಯಿನ್ ಆಗ್ತವೆ. ಕೋರ್ಸ್ ID ಈಕ್ವಲ್ ಇರಬೇಕು. ಹಾಗಂದ್ರೆ ಸ್ಟೂಡೆಂಟ್ ಟೇಬಲಲ್ಲಿರೋ ಕೋರ್ಸ್ ID ಇದು ಈಕ್ವಲ್ ಟು ಕೋರ್ಸ್ ಟೇಬಲಲ್ಲಿರೋ ಕೋರ್ಸ್ ID. ಇವೆರಡು ಈಕ್ವಲ್ ಇದ್ದಾವ? ಎಸ್. ದೆನ್
ಸ್ಟೂಡೆಂಟ್ ಟೇಬಲಲ್ಲಿರೋ ಕೋರ್ಸ್ ಐ ಡಿ 11 ಈಸ್ ಈಕ್ವಲ್ ಟು ಕೋರ್ಸ್ ಟೇಬಲಲ್ಲಿರೋ ಕೋರ್ಸ್ ಐ ಡಿ ಈಕ್ವಲ್ ಇದಾವೆ, ಸೇಮ್ ಇದಾವೆ, ಎಸ್. ಹಂಗಂದ್ರೆ ಏನು? ವಿ ಆರ್ ಯೂಸಿಂಗ್ ಈಕ್ವಲ್ ಕಂಡೀಷನ್ ಟು ಜಾಯಿನ್ ದೆಮ್. ದಿಸ್ ಈಸ್ ಓನ್ಲಿ equijoin. ಇದೆ equijoin. Equijoin joins tables where values are equal. That's why it is called equijoin. ಯಾವ ರೋ ಮ್ಯಾಚ್ ಆಗ್ತಾವೋ ಅದು ಈಕ್ವಾಲಿಟಿ ಕಂಡೀಷನ್ ಯೂಸ್ ಮಾಡಿಕೊಂಡೇ ಮ್ಯಾಚ್ ಆಗಬೇಕು ಅಂಥವುಗಳನ್ನ ದಿಸ್ ಈಸ್ ಗೋಯಿಂಗ್ ಟು ಜಾಯಿನ್. ಓಕೆ, ಅದನ್ನೊಂದು ಲೈನ್ ಬರಿತೀನಿ. equijoin joins tables where values are equal. ಯಾವ ವ್ಯಾಲ್ಯೂಸ್ ಈಕ್ವಲ್ ಇರಬೇಕು? ಎರಡು ಟೇಬಲಲ್ಲಿ ಯಾವುದು ಕಾಮನ್ ಕಾಲಮ್ ಇರುತ್ತೋ, ಕಾಮನ್ ಅಟ್ರಿಬ್ಯೂಟ್ ಇರುತ್ತೋ ಅವು ಈಕ್ವಲ್ ಇರಬೇಕು. ದಟ್ಸ್ ವೈ ಇಟ್ ಈಸ್ ಕಾಲ್ಡ್, hence it is called, or that's why it is called equijoin. ಅದಕ್ಕೆ ಅವ್ರು ಏನಂತಾರೆ? ಇದಕ್ಕೆ equijoin ಅಂತಾರೆ. ಈಗ ನಾವು equijoin ಆಪರೇಷನ್ ಮಾಡೋಣ. ಹೌ ಟು ರೈಟ್ ಇಟ್ ಸಿಂಬಾಲಿಕಲಿ ಹೆಂಗೆ ಬರೀತಾರೆ equijoin ಅನ್ನ? ಸಿ, ಸ್ಟೂಡೆಂಟ್ ಅಂತ ಬರೀರಿ. ಜಾಯಿನ್ಗೆ ಇರೋ ಸಿಂಬಾಲ್ ಯಾವುದು? ಇದು. ಈ ಸಿಂಬಾಲ್ ನಾವು ಯೂಸ್ ಮಾಡ್ತೀವಿ. ಕೋರ್ಸ್ ಇವೆರಡು ನಾವು ಜಾಯಿನ್ ಮಾಡ್ಬೇಕಂತ ಮಾಡಿದ್ವಿ. ಸಿಂಬಾಲಿಕಲಿ ಈ ಥರ ಬರೀತಾರೆ. ಆ್ಯಂಡ್ ವಿ ಹ್ಯಾವ್ ಈಕ್ವಲ್ ಕಂಡೀಷನ್. ಇಲ್ಲಿ ಈಕ್ವಾಲಿಟಿ ಕಂಡೀಷನ್ ಯೂಸ್ ಮಾಡ್ತೀವಿ. ಹಾಗಂದ್ರೆ ಯಾವ್ಯಾವ ಕಾಮನ್ ಅಟ್ರಿಬ್ಯೂಟ್ ಅದಾವ ಅವುಗಳನ್ನು ಜಾಯಿನ್ ಮಾಡ್ತೀವಿ. ಸ್ಟೂಡೆಂಟಲ್ಲಿರೋ ಬರಿತೀನಿ ನೋಡ್ರಿ, ಸ್ಟೂಡೆಂಟಲ್ಲಿರೋ ಕೋರ್ಸ್ ಐ ಡಿ ಹಿಂಗೆ ಬರೆಯೋಣ. ಸ್ಟೂಡೆಂಟ್ ಡಾಟ್ ಸಿ ಐ ಡಿ ಈಸ್ ಈಕ್ವಲ್ ಟು ಕೋರ್ಸ್ ಒಳಗಿರೋ ಸಿ ಐ ಡಿ. ದಿಸ್ ಈಸ್ ವಾಟ್ ಈಕ್ವಾಲಿಟಿ ಕಂಡೀಷನ್. ಎರಡು ಈಕ್ವಲ್ ಇರಬೇಕು, ಅಂಥ ರೋಸ್ ಮಾತ್ರ ಡಿಸ್ಪ್ಲೇ ಮಾಡ್ರಿ ಅಂತ ಹೇಳಿದಂಗೆ. ಓಕೆ, ಹಂಗಂದ್ರೆ ವಾಟ್ ವಿಲ್ ಬಿ ದ ರಿಸಲ್ಟ್? ರಿಸಲ್ಟ್ ಏನು ಬರುತ್ತಿಲ್ಲಿ? ಫಾರ್ ಎಕ್ಸಾಂಪಲ್ ನಾವು ಸ್ಟೂಡೆಂಟ್ ಐ ಡಿ ನೇಮ್ ಕೋರ್ಸ್ ನೇಮ್ ಡಿಸ್ಪ್ಲೇ ಮಾಡ್ತಾ ಇದೀವಿ ಅಂತ ತಿಳ್ಕೊರಿ. ಹಂಗಂದ್ರೆ ಸ್ಟೂಡೆಂಟ್ ಐ ಡಿ ನೇಮ್ ಕೋರ್ಸ್ ನೇಮ್ ಇಷ್ಟೇ ನೀವು ಡಿಸ್ಪ್ಲೇ ಮಾಡ್ತಿದ್ದೀರಿ ಅಂತ ತಿಳ್ಕೊರಿ. ಜಾಯಿನ್ ಟೇಬಲ್ ಇದು. ಜಾಯಿನ್ ಆದ್ಮೇಲೆ ಬರುತ್ತಲ್ಲ ಆನ್ಸರ್, ಅದು. ಹಂಗಂದ್ರೆ ನೋಡಿ, ಸ್ಟೂಡೆಂಟ್ಸ್ ಇಬ್ರು ಇದ್ದಾರೆ, ಇಬ್ರು ಡಿಸ್ಪ್ಲೇ ಆಗ್ತಾರೆ. ಅವರಿಗೆ ಜಾಯಿನ್ ಆಗಿರೋದು ಕೋರ್ಸ್ ಐ ಡಿ ಎರಡು ಕಡೆ ಮ್ಯಾಚ್ ಆಗೋದು, ಈಕ್ವಲ್ ಆಗೋದು ಯಾವುದು? 22 ಈಸ್ ದಿ ಕೋರ್ಸ್ ಐ ಡಿ ಆಫ್ ಅಮಿತ್. ಸಾರಿ, ಅಮಿತ್ ತಗೊಂಡಿರೋ ಕೋರ್ಸ್ ಯಾವುದು? 22. 22 ಈಕ್ವಲ್ ಆದರೆ ಕೋರ್ಸ್ ನೇಮ್ ಏನು ಬರುತ್ತಿಲ್ಲಿ? DBMS. ಆ್ಯಂಡ್ ಅದೇ ಥರ ಸಂತೋಷ್ ಆಪ್ಟ್ ಮಾಡಿರೋ ಕೋರ್ಸ್ ಐ ಡಿ ಯಾವುದು? 11 ಮ್ಯಾಚ್ ಆಗಿ ಆನ್ಸರ್ ಏನು ಬರುತ್ತೆ? AI. This is the result. And Python is excluded because there is no matching data illa, matching row illa. That's why Python course is excluded, because it doesn't have any matching data. Okay, ನೀವು ಲಾಸ್ಟ್ ವಿಡಿಯೋ ನೋಡಿದರೆ ಅದು ಸೇಮ್ ಅನಿಸುತ್ತೆ, ಬಿಕಾಸ್ ನಾವು ಲಾಸ್ಟ್ ವಿಡಿಯೋನಲ್ಲಿ ಇನ್ನರ್ ಜಾಯಿನ್ ಸ್ಟಡಿ ಮಾಡಿದ್ವಿ. ಇನ್ನರ್ ಜಾಯಿನಲ್ಲಿ ಈಕ್ವಲ್ ಸಿಂಬಾಲ್ ಯೂಸ್ ಮಾಡಿದರೆ ಅದು ಇಕ್ವಿಜಾಯಿನ್. ಸಿಂಪಲ್. ಇನ್ನರ್ ಜಾಯಿನ್ ಹೇಳುವಾಗೂ ನಾವು ಈಕ್ವಲ್ ಸಿಂಬಾಲ್ ಯೂಸ್ ಮಾಡಿಕೊಂಡೇ ಹೇಳಿದ್ವಿ. ಇಲ್ಲಿಯೂ ಅದನ್ನೇ ಹೇಳ್ತಾ ಇದ್ವಿ. ದಟ್ಸ್ ವೈ ದೇ ಬೋತ್ ಲುಕ್ ಸೇಮ್. ಸಿ, ಎವ್ರಿ ಇಕ್ವಿಜಾಯಿನ್ ಈಸ್ ಆನ್ ಇನ್ನರ್ ಜಾಯಿನ್. ನೆನ್ಪಿಟ್ಕೊರಿ, ಪ್ರತಿಯೊಂದು ಇಕ್ವಿಜಾಯಿನ್ ಅದು ಇನ್ನರ್ ಜಾಯಿನ್ ಆಗಿರುತ್ತೆ. ಬಟ್ ನಾಟ್ ಎವ್ರಿ ಇನ್ನರ್ ಜಾಯಿನ್ ಈಸ್ ಆನ್ ಇಕ್ವಿಜಾಯಿನ್. ಎಲ್ಲ ಇನ್ನರ್ ಜಾಯಿನ್ ಇಕ್ವಿಜಾಯಿನ್ ಇರೋದಿಲ್ಲ. ಬಿಕಾಸ್ ಇನ್ನರ್ ಜಾಯಿನಲ್ಲಿ ನೀವು ಈಕ್ವಲ್ ಆಪರೇಟರ್ ಬಿಟ್ಟು ಬೇರೆ ಕಂಡೀಷನ್ ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಅವನ್ನೆಲ್ಲ ಯೂಸ್ ಮಾಡ್ಕೋಬೋದು ಇನ್ನರ್ ಜಾಯಿನಲ್ಲಿ. ಅದು ಹೆಂಗಂತ ನಾವು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನೋಡೋಣ. ಓಕೆ, ಅರ್ಥ ಆಯ್ತಲ್ಲ? ಈಕ್ವಲ್ ಕಂಡೀಷನ್
ಇದನ್ನೇ ಎಸ್ ಕ್ಯೂ ಎಲ್ ಅಲ್ಲಿ ನಾವು ಹೆಂಗೆ ಬರಿತೀವಿ? ವೆನ್ ಎವರ್ ವಿ ಆರ್ ಕಂಬೈನಿಂಗ್ ಟೂ ಟೇಬಲ್ಸ್, ಎರಡು ಟೇಬಲ್ ಜಾಯಿನ್ ಮಾಡುವಾಗ ಟೇಬಲ್ ಕ್ರಿಯೇಟ್ ಮಾಡಿರ್ತೀರಿ, ಟೇಬಲ್ ಈಸ್ ರೆಡಿ. ಈಗ ವೆರಿ ಹೆಂಗೆ ಬರಿತೀವಿ ಅನ್ನೋದನ್ನು ತಿಳ್ಕೊಳ್ಳೋಣ. ಹೆಂಗೆ ಬರಿತೀರಿ? ಏನೇನು ಡಿಸ್ಪ್ಲೇ ಮಾಡೋರಿದ್ದೀರಿ? ಸೆಲೆಕ್ಟ್ ಕೋರ್ಸ್ ಐ ಡಿ ಬೇಡ, ಎಸ್ ಐ ಡಿ ಯು ಆರ್ ಡಿಸ್ಪ್ಲೇಯಿಂಗ್, ನೇಮ್ ಯು ಆರ್ ಡಿಸ್ಪ್ಲೇಯಿಂಗ್, ಸಿ ನೇಮ್ ಕೋರ್ಸ್ ನೇಮ್ ಯು ಆರ್ ಡಿಸ್ಪ್ಲೇಯಿಂಗ್. ಇವು ಎರಡು ಟೇಬಲ್ ಇದ್ದಾವೆ. ಎಸ್ ಐ ಡಿ ನೇಮ್ ಎಲ್ಲಿ ಸಿಗುತ್ತೆ? ಸ್ಟೂಡೆಂಟಲ್ಲಿ. ಸಿ ನೇಮ್ ಎಲ್ಲಿ ಸಿಗುತ್ತೆ? ಕೋರ್ಸಲ್ಲಿ. ಹಾಗಂದ್ರೆ ಎರಡು ಟೇಬಲ್ ಯೂಸ್ ಮಾಡಲೇಬೇಕು. ಫ್ರಾಮ್ ಸ್ಟೂಡೆಂಟ್ ಕೋರ್ಸ್. ಸ್ಟೂಡೆಂಟ್ಗೆ ಒಂದು ಅಲಿಯಾಸ್ ನೇಮ್ ಕೊಡ್ತೀನಿ ನಾನು, ಶಾರ್ಟ್ ನೇಮ್ ಎಸ್ ಅಂತ ಸ್ಪೇಸ್ ಕೊಟ್ಟು ಕೊಡಬೇಕು. ಕೋರ್ಸ್ಗೂ ಒಂದು ಶಾರ್ಟ್ ನೇಮ್ ಕೊಡ್ತೀನಿ, ಕೋರ್ಸ್ಗೆ ಸಿ ಅಂತ ಕೊಡ್ತೀನಿ. ಇವೆರಡರಲ್ಲಿ ಜಾಯಿನ್ ಆಗೋದು ಕಂಡೀಷನ್ ಯಾವುದು? ಕಂಡೀಷನ್ ಬರೆಯುವಾಗ ವೇರ್ ಯೂಸ್ ಮಾಡಬೇಕು. ವೇರ್ ಸ್ಟೂಡೆಂಟ್ ಅಲ್ಲಿರೋ ಸಿ ಐ ಡಿ ಈಸ್ ಈಕ್ವಲ್ ಟು ಕೋರ್ಸಲ್ಲಿರೋ ಸಿ ಐ ಡಿ. ಹೆಂಗೆ ಬರಿತೀರಿ? ಸ್ಟೂಡೆಂಟ್ ಅಂತ ಫುಲ್ ಬರೆಯೋ ಅವಶ್ಯಕತೆ ಇಲ್ಲ, ಶಾರ್ಟ್ ನೇಮ್ ಕೊಟ್ಟಿರಲ್ಲ ಅದನ್ನೇ ಬರೀರಿ. ಎಸ್ ಡಾಟ್ ಸಿ ಐ ಡಿ ಈಸ್ ಈಕ್ವಲ್ ಟು ಸಿ ಡಾಟ್ ಸಿ ಐ ಡಿ. ಈಕ್ವಲ್ ಆಪರೇಟರ್ ಯೂಸ್ ಮಾಡಿದ್ರಲ್ಲ, ದಟ್ಸ್ ವೈ ಇಟ್ ಈಸ್ ಇಕ್ವಿಜಾಯಿನ್. ಹಂಗಂದರೆ ಎರಡು ಟೇಬಲಲ್ಲಿ ಯಾವ ಡೇಟಾ ಮ್ಯಾಚ್ ಆಗ್ತಾವೋ ಕಾಮನ್ ಅಟ್ರಿಬ್ಯೂಟಲ್ಲಿ, ಅದೇ ಡೇಟಾ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಬಟ್ ಇಟ್ ಸಿಂಪಲ್, ಅರ್ಥ ಆಯ್ತಲ್ಲ? ಫಾರ್ ಎಕ್ಸಾಂಪಲ್ ನಾನು ಮೊದಲೇ ಹೇಳಿದ್ದೆ, ಯಾರ್ಯಾರು ಅಡ್ಮಿಷನ್ ತೊಗೊಂಡಿದಾರೋ ಅಲ್ಲಿ ಒಂದು ರಿಜಿಸ್ಟರ್ ನಂಬರ್ ಬಂದಿರುತ್ತೆ. ಆ ರಿಜಿಸ್ಟರ್ ನಂಬರ್ದವ್ರು ಇದ್ದವ್ರೇ ಎಕ್ಸಾಮ್ ಬರೀಬೇಕು. ರಿಜಿಸ್ಟರ್ ನಂಬರ್ ಈಕ್ವಲ್ ಟು ರಿಜಿಸ್ಟರ್ ನಂಬರ್. ಗಾಟ್ ಇಟ್? ಅದಕ್ಕೇನಂತಾರೆ? ಇಕ್ವಿಜಾಯಿನ್. ಈಕ್ವಲ್ ಆಪರೇಟರ್ ಯೂಸ್ ಮಾಡಿ. ಈಕ್ವಲ್ ಬಿಟ್ಟು ಬೇರೆ ಆಪರೇಟರ್ ಕಂಡೀಷನ್ ಕೂಡ ನೀವು ಯೂಸ್ ಮಾಡ್ಬೋದು. ಅದು ಅನದರ್ ಟೈಪ್ ಆಫ್ ಇನ್ನರ್ ಜಾಯಿನ್, ಅದು ಥೀಟಾ ಜಾಯಿನ್. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಸ್ಟಡಿ ಮಾಡೋಣ. ಓಕೆ, ಗೊತ್ತಾಯ್ತಲ್ಲ ಏನು ಡಿಫರೆನ್ಸ್ ಇದೆ ಇಲ್ಲಿ ಇನ್ನರ್ ಜಾಯಿನ್ ಮತ್ತು ಇಕ್ವಿಜಾಯಿನ್ ಒಳಗಡೆ? ಇನ್ನರ್ ಜಾಯಿನ್ ಅಲೋಸ್ ಎನಿ ಕಂಪ್ಯಾರಿಸನ್, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ಯಾವ್ದು ಬೇಕಾದ ಯೂಸ್ ಮಾಡ್ಕೋರಿ. ಬಟ್ ಇಕ್ವಿಜಾಯಿನ್ ಅಲೋಸ್ ಓನ್ಲಿ ಈಕ್ವಾಲಿಟಿ ಕಂಡೀಷನ್. ಮೇ ಬಿ ಭಾಳ ಜನಕ್ಕೆ ಎನಿ ಕಂಪ್ಯಾರಿಸನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ನೆಕ್ಸ್ಟ್ ವಿಡಿಯೋನಲ್ಲಿ ಲೆಟ್ ಅಸ್ ಸಿ ದ್ಯಾಟ್ ಥಿಂಗ್, ದಟ್ ಈಸ್ ಥೀಟಾ ಜಾಯಿನ್. ಅಲ್ಲಿ ಈಕ್ವಲ್ ಆಪರೇಟರ್ ಬಿಟ್ಟು ಬೇರೆದು ನಾವು ಯೂಸ್ ಮಾಡ್ಕೋತೀವಿ, ಬೇರೆ ಆಪರೇಟರ್ಸ್. ಓಕೆ, got it? If you have any questions, you can comment, and if you are new to the channel, please subscribe and share the video. Thank you.